ನಮಸ್ಕಾರ. ನಾನು ದಂಡಿಯ ಮಾಜಿ ಸಭಾಪತಿ ನಗರ ಯೋಜನಾ ಪ್ರಾಧಿಕಾರ ಬಾಗಲಕೋಟೆ. ಈ ಸಂದರ್ಭದಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಕುರಿತು ಕೆಲವು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ 1952 ಲೋಕಸಭಾ ಚುನಾವಣೆ ಜರುಗಿತು. ಅಲ್ಲಿಂದ 2009ರವರೆಗೆ ನಮ್ಮ ದೇಶದಲ್ಲಿ ಮತಪತ್ರಿಕೆಗಳ ಮೂಲಕ ಎಲ್ಲ ಚುನಾವಣೆಗಳು ಜರುಗಿದವು. 2000 ಬಹುಶಃ 10ರಲ್ಲಿ ಈ ಮತಪತ್ರಿಕೆಗಳನ್ನು ತೆಗೆದು ವಿದ್ಯುನ್ಮಾನ ಮತಗಳಿಂದ ಚುನಾವಣೆಗಳನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ಈ ಮತಯಂತ್ರಗಳ ದುರ್ಬಳಕೆ ಆಗ್ತದೆ ಅಥವಾ ದುರ್ಬಳಕೆ ಆಗ್ಯದ ಅಂತ ಅನ್ನೋದು ಯಾವುದೇ ಸಾಕ್ಷ್ಯಾಧಾರಗಳಿರಲಿಲ್ಲ. ಆದರೂ ಕೂಡ ಆ ಸಂದರ್ಭದಲ್ಲಿ ನಮ್ಮ ದೇಶದ ಮಾಜಿ ಪ್ರಧಾನಿ ಹಾಗೂ ಭಾರತೀಯ ಜನತಾ ಪಕ್ಷದ ವರಿಷ್ಠ ನಾಯಕರಾದ ಶ್ರೀ ಲಾಲ್ ಕೃಷ್ಣ ಅದ್ವಾನಿಜಿಯವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಅದರಂತೆ ಅವರ ಚುನಾವಣಾ ವಿಶ್ಲೇಷಕರು ರಾವ್ ಅನ್ನೋರು ಅವರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಇದರ ಸಂಪೂರ್ಣ ಮಾಹಿತಿ ಪಡ್ಕೊಂಡು ಪುಸ್ತಕ ಬರೀತಾರೆ. ಅದಕ್ಕೆ ಶ್ರೀ ಲಾಲ್ ಕೃಷ್ಣ ಅದ್ವಾನಿಜಿಯವರು ಮುನ್ನುಡಿ ಬರೀತಾರೆ. ಆ ಸಂದರ್ಭದಲ್ಲಿ ಈಗಿನ ಕೇಂದ್ರದ ಮಂತ್ರಿಗಳಾದಂಥ ನಿತಿನ್ ಗಡ್ಕರಿಜಿಯವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷ. ಇದು ಇದೇ ರೀತಿ ಅದರ ಬಗ್ಗೆ ಜನರಲ್ಲಿ ಕೆಲವು ಅಂಶಗಳು ನೋಡ್ಕೊತ ಬಂದು, ಆದರೆ ಇದರ ಪ್ರಬಲ ಯಾವಾಗಕ್ಕದಂದರೆ 2008ರಲ್ಲಿ ಇದು 10ರಲ್ಲಿ ಇದು ಚುನಾವಣೆ ಮುಗಿದ ಮೇಲೆ 14ರಲ್ಲಿ ಇದರ ಪ್ರಬಲ ವಿರೋಧ ಪ್ರಾರಂಭ ಆಗ್ತದೆ. ನಮ್ಮ ದೇಶ ಒಂದು ವಿಶಿಷ್ಟತೆಯನ್ನು ಹೊಂದಿದಂಥ ದೇಶ. ಈ ದೇಶದಲ್ಲಿ ಸಾಕಷ್ಟು ಭಾಷೆ, ಜನಾಂಗದವರು, ಧರ್ಮದವರು ಭಾರತದಲ್ಲಿ ಸಹೋದರತೆ, ಪ್ರೀತಿ, ವಿಶ್ವಾಸದಿಂದ. ಆದ್ದರಿಂದ ಇಲ್ಲಿ ಎಲ್ಲ ಆ ವಿಷಯಗಳಿಗೆ ಅಂತಾರಾಷ್ಟ್ರ ಮಟ್ಟದಲ್ಲಿ ವಿಷಯದಲ್ಲಿ ಕೂಡ ಇಲ್ಲಿ ಎಲ್ಲ ವಿಷಯಗಳನ್ನು ಗಮನಿಸ್ತಾರೆ. ಅದೇ ರೀತಿ ಈ ವಿದ್ಯುನ್ಮಾನ ಮತಯಂತ್ರಗಳ ದುರ್ಬಳಕೆ ಬಗ್ಗೆ ಗೊಂದಲಮಯ ವಾತಾವರಣ ಉಂಟಾಗಿದ್ದನ್ನು ಗಮನಿಸಿ ಅಮೇರಿಕಾದ ಒಬ್ಬರು ಏನ್ರಿ ಅವ್ರ ಹೆಸರು ಮಿಡ್ ವೆಸ್ಟ್, ಅದರ ಪ್ರತಿನಿಧಿಯವರು ಕೆನ್ ಫರಾಭಾಯ್ ಅಂತ ತಿಳ್ಕೊಂಡು ಇವರೊಬ್ಬರ ಯಾವ ರೀತಿ ಈ ಮತಯಂತ್ರಗಳನ್ನು ಹ್ಯಾಕ್ ಮಾಡ್ತಾರೆ, ಟೆಂಪರ್ ಮಾಡ್ತಾರೆ ಅಂತ ಅನ್ನೋದನ್ನು ತಮ್ಮದೇ ಪ್ರಯೋಗಾಲಯದಲ್ಲಿ ಪ್ರಯತ್ನಿಸಿ ದೃಢಪಡಿಸ್ತಾರೆ. ಇದಾಗ್ತದೆ ಅಂತ ತಿಳ್ಕೊಂಡು ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗಮನಿಸ್ತಾರೆ. ಇದನ್ನು ಯಾಕೆ ಇಷ್ಟು ಗಮನ ಕೊಡಕತ್ತಿದ್ರು ಅಂತ ತಿಳ್ಕೊಂಡ್ರೆ, ವಿಶ್ವದಲ್ಲಿ ಯಾವ ದೇಶದಲ್ಲಿಯೂ ಕೂಡ ವಿದ್ಯುನ್ಮಾನ ಮತಗಳ ಮೂಲಕ ಅಂದರೆ EVM ಮೂಲಕ ಚುನಾವಣೆಗಳು ಜರುಗುವುದಿಲ್ಲ. ಅಲ್ಲಿ ಕೇವಲ ಮತಪತ್ರಿಕೆಗಳ ಮೂಲಕವೇ ಚುನಾವಣೆ ಜರುಗುತ್ತೆ. ಆದ್ದರಿಂದ ಈ ದೇಶದಲ್ಲಿ ಜರುಗಕತ್ತಿದ್ದಂದರೆ ಇದ್ರ ಬಗ್ಗೆ ಸ್ವಲ್ಪ ಏನದ ಅನ್ನೋದನ್ನು ಗಮನಿಸಿ ಆ ರೀತಿ ಒಂದು ಪ್ರಯೋಗಾಲಯದಲ್ಲಿ ಒಂದು ಪರೀಕ್ಷೆ ಮಾಡ್ತಾರೆ, ಅದು ಖಾತ್ರಿನೂ ಮಾಡ್ತಾರೆ. ಮುಂದೆ ಇವರು ಒಬ್ಬರು ಡಾಕ್ಟರ್ ಜಯನಾರಾಯಣ ಅಂತ ತಿಳ್ಕೊಂಡಿವರು. ಇವರು IIT ಕಲಿತವರು ಮತ್ತು ಮುತ್ಸದ್ದಿಯವರು, ತಂತ್ರಜ್ಞಾನಿ. ಇವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಒಳ್ಳೆಯ ಒಡನಾಟ ಇದ್ದವರು. ಇವರು ಮಾರ್ಗದರ್ಶಕರಾಗಿದ್ದರು ಅಲ್ಲಿ ಗುಜರಾತ್ ಸರ್ಕಾರಕ್ಕೆ. ಮತ್ತು ಮಂತ್ರಿ ಕೂಡ ಒಂದು ಪ್ರಮುಖ ಸ್ಥಾನದಲ್ಲಿ ಮಂತ್ರಿ ಕೂಡ ಇದ್ದರು. ಅವರು ಕೂಡ ಹೇಳ್ತಾ ಇದ್ದೆವು ಟ್ಯಾಪ್ ಮಾಡ್ಲಿಕ್ಕೆ, ಹ್ಯಾಂಕ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ತಂತ್ರಜ್ಞಾನ ಅದಾರ, ಅವರು ನುಡ್ತವ್ರು ಅದಾರ, ಬೆಳಗಿದವ್ರು ಅದ್ರೊಳಗೆ ಅವರು ಕೂಡ ಇದು ಆಗ್ತದೆ ಅಂತ ತಿಳ್ಕೊಂಡಿದ್ರು. ಈಗ ಈ ಪ್ರಕರಣಗಳು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೆಯಕತ್ತವೆ. ಇದಕ್ಕೆ ಮೊದಲಿಂದನೂ ಒತ್ತು ಕೊಟ್ಕೊಂತ ಬಂದರು.
ಭಾನು ಪ್ರತಾಪ್ ಸಿಂಗ್ ಅವರು, ಅದೇ ರೀತಿ ಅವರು ಮೊಹಮ್ಮದ್ ಪಾರ್ಚಾ ಅವರು, ಇನ್ನೂ ಅನೇಕ ಪ್ರಶಾಂತ್ ಭೂಷಣ್ ಅವರು, ಹಿರಿಯ ನ್ಯಾಯವಾದಿಗಳವರು, ಇವರೆಲ್ಲರೂ ಕೂಡ ಅದರ ಜೊತೆ ಸಾಕಷ್ಟು ಜನ ಸರ್ವೋಚ್ಚ ನ್ಯಾಯವಾದಿಗಳು ಇದನ್ನು ರದ್ದುಪಡಿಸಬೇಕಂತ ತಿಳ್ಕೊಂಡು ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನ ಹಾಕಿದರು. ಆದರೆ ಚುನಾವಣಾ ಆಯೋಗ ಯಾಕೋ ಅದು ಸ್ವಲ್ಪ ಮೊಂಡತನ ತೋರಿಸಕತ್ತದ ಅನ್ನುವಂಥ ಭಾಷೆಯಲ್ಲಿ ನಾವು ಹೇಳಬೇಕಾದ ನಮ್ಮ ಭಾಷೆಯಲ್ಲಿ ಇವರು ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ. ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟರು. ಬೀಂಡದಲ್ಲಿ ಆದಂಥ ಒಂದು ಉದಾಹರಣೆ ಕೊಟ್ಟರು. ಅಲ್ಲಿ ಯಾವ ಥರ ಮತಯಂತ್ರಗಳು ಒಂದು ಮತದಾನ ಕೇಂದ್ರದಲ್ಲಿ ಯಾವುದೇ ಪಕ್ಷಕ್ಕೆ ಕೊಟ್ಟು ಹಾಕಿದ್ರೆ ಅದು ಬಿ ಜೆ ಪಿಗೆ ಹೋಗ್ತಿತ್ತಂತ ಅನ್ನೋದು ಅದು ಖಾತ್ರಿ ಆಯಿತು. ಆ ಮತಯಂತ್ರ ತೊಗೊಂಡು ಹೋದರು. ಕೆಲವು ಮಂದಿ ಅಧಿಕಾರಿಗೆ ವರ್ಗಾವಣೆ ಮಾಡಿದರು, ಕೆಲವು ಮಂದಿಗೆ ಸಸ್ಪೆಂಡ್ ಮಾಡಿದರು. ವರ್ಗಾವಣೆ ಯಾಕೆ ಮಾಡಿದ್ರಿ, ಸಸ್ಪೆಂಡ್ ಯಾಕೆ ಮಾಡಿದ್ರಿ? ತಪ್ಪುದು ಆದಾಗ ಕೂಡ ಅದರದ್ದು ಸಸ್ಪೆಂಡ್ ಆಗುತ್ತಲ್ಲ. ಆದ್ದರಿಂದ ಏನಪ್ಪ ಅಂತಂದರೆ ಈ ರೀತಿ ಅದು ದುರುಪಯೋಗ ಆಗತ್ತೆ ಅಂತ ತಿಳ್ಕೊಂಡು ನಡೆದದು. ಆದರೆ ಇವರು ಪದೇ ಪದೇ ಯಾವ್ದಾರು ನೆಪ ತರ್ತಾರೆ, ಅದು ಇಲ್ಲ ಇದು ಇಲ್ಲ, ಹಾಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ತಿಳ್ಕೊಂಡು ಈ ವಿ ವಿ ಪ್ಯಾಟ್ ಅಳವಡಿಸಿದ್ರು. ಅದರಲ್ಲೂ ಕೂಡ ನ್ಯೂನತೆಗಳು ಬಂದವು. ಅದೇ ರೀತಿ ಇವರು ಸಾಕಷ್ಟು ಇವರು ಕೂಡ ತಾವು ತಪಾಸಣೆ ಮಾಡ್ಕೊಂಡಾರ, ತಮ್ಮ ಮನಸ್ಸಿಗೆ ಖಾತ್ರಿ ಆಗ್ಬೇಕಂತ ತಿಳ್ಕೊಂಡು. ಅದರಾಗೂ ಕೆಲವು ನ್ಯೂನತೆಗಳು ಕಂಡು ಬಂದಾಗ ಇವರು ಏನಪ್ಪ ಅಂದ್ರೆ ಪತ್ರಿಕೆಗಳ ಮುಖಾಂತರ ಜನರಿಗೆ ತೀರ್ಸ್ಯಾರ ಈ ರೀತಿ ತಾರತಮ್ಯಗಳು ಆಗ್ಯಾವ ಅಂತ ತಿಳ್ಕೊಂಡು. ಮತ್ತಿಷ್ಟೆಲ್ಲ ದಡಪಟ್ಟಿದ್ದಾಗ ಇದನ್ನು ಯಾಕೆ ನಿರಾಕರಿಸೋಕ್ಕೆ ತಯಾರಿಲ್ಲ ಅವರು, ಇದನ್ನು ಯಾಕೆ ರದ್ದು ಮಾಡೋಕ್ಕೆ ತಯಾರಿಲ್ಲ ಅವರು, ಯಾಕೆ ಹಠ ಹಿಡ್ದಾರೆ, ಇದು ತಿಳಿಯಲ್ಲ ಹಂಗಾಗಿದೆ. ಇದು ದೇಶಕ್ಕೆ